ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಛಾಯಾಗ್ರಾಹಕರ ಸಂಘಗಳ ಸಹಯೋಗದೊಂದಿಗೆ ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕೆಪಿಎ ಆಸರೆ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ಸ್ ಅಧ್ಯಕ್ಷ ಬಸವರಾಜ್ ಸಿ ತೋಟದವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯೋಜನೆಯಡಿ ಸಂಘದ ಸದಸ್ಯರಾಗಿರುವ ಛಾಯಾಗ್ರಾಹಕರು ನಿಧನ ಹೊಂದಿದಲ್ಲಿ ಅವರ ಕುಟುಂಬದ ನಾಮಿನಿಗೆ 1 ಲಕ್ಷದವರೆಗೆ ಆರ್ಥಿಕ ನೆರವು ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಗೆ ಸದಸ್ಯರಾಗಲು ಅರ್ಜಿದಾರರು ಕರ್ನಾಟಕದ ಛಾಯಾಗ್ರಾಹಕರಾಗಿದ್ದು ತಮ್ಮ ಸ್ಥಳೀಯ ಜಿಲ್ಲಾ ಅಥವಾ ತಾಲೂಕು ಛಾಯಾಗ್ರಾಹಕರ ಸಂಘದ ಸದಸ್ಯರಾಗಿರಬೇಕು. ಜೊತೆಗೆ ಸಂಘದ ಅಧಿಕೃತ ಗುರುತಿನ ಚೀಟಿ ಕೂಡ ಹೊಂದಿರುವುದು ಕಡ್ಡಾಯವಾಗಿದೆ. ಸದಸ್ಯತ್ವಕ್ಕಾಗಿ ₹110 ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸುವ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಇನ್ನು ರಾಜ್ಯಾದ್ಯಂತ ಕನಿಷ್ಠ 10,000 ಛಾಯಾಗ್ರಾಹಕರನ್ನ ಈ ಯೋಜನೆಗೆ ಸೇರಿಸುವ ಗುರಿಯನ್ನ ಸಂಘ ಹೊಂದಿದೆ. ಇನ್ನು ಸದಸ್ಯತ್ವ ನೋಂದಣಿ ಅಭಿಯಾನವು ಜೂನ್ 1 ರಿಂದ ಆಗಸ್ಟ್ 19 ರವರೆಗೆ ನಡೆಯಲಿದೆ. ಈ ಅವಧಿಯಲ್ಲಿ ಕೇವಲ ಸದಸ್ಯತ್ವ ನೋಂದಣಿ ಮಾತ್ರ ನಡೆಯಲಿದ್ದು ಆಗಸ್ಟ್ 19 ನಂತರ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಇನ್ನು ಯೋಜನೆಯ ಸದಸ್ಯರಲ್ಲಿ ಯಾರಾದರೂ ನಿಧನ ಹೊಂದಿದ್ರೆ ರಾಜ್ಯದ ಪ್ರತಿಯೊಬ್ಬ ಸದಸ್ಯರಿಂದ ₹10 ದೇಣಿಗೆ ಸಂಗ್ರಹಿಸಲಾಗುತ್ತಿದೆ. ಸಂಗ್ರಹವಾದಂತಹ ಮೊತ್ತವನ್ನ ಕೆಪಿಎ ಆಸರೆ ಯೋಜನೆ ಬ್ಯಾಂಕ್ ಖಾತೆಯಲ್ಲಿ ಒಟ್ಟುಗೂಡಿಸಿ ನಿಧನ ಹೊಂದಿದ ಸದಸ್ಯರ ಕುಟುಂಬದ ನಾಮಿನಿಗೆ 12 ದಿನಗಳೊಳಗೆ ಸಂಬಂಧಪಟ್ಟಂತ ಜಿಲ್ಲಾ ಅಥವಾ ತಾಲೂಕು ಸಂಘದ ಮೂಲಕ ಚೆಕ್ ನೀಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ಸ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ಛಾಯಾಗ್ರಾಹಕರು ಈ ಯೋಜನೆಯ ಸದಸ್ಯತ್ವ ಪಡೆದು ತಮ್ಮ ಕುಟುಂಬದ ಭವಿಷ್ಯದ ಭದ್ರತೆಗೆ ಕೈ ಜೋಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಸಂಘಗಳ ಸಹಯೋಗದಲ್ಲಿ ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ವಿಶೇಷ ಕೆಪಿಎ ಆಸರೆ ಯೋಜನೆ ಅಸೋಸಿಯೇಷನ್ನಲ್ಲಿ ಸದಸ್ಯರಾದ ನಿಧನ ಹೊಂದಿದ ಛಾಯಾಗ್ರಾಹಕರಿಗೆ ಅಸೋಸಿಯೇಷನ್ ವತಿಯಿಂದ ಎಲ್ಲ ಛಾಯಾಗ್ರಾಹಕರು ಸೇರಿ ಯಾವ ಸದಸ್ಯ ತೀರ್ಕೊಂಡಿರ್ತಾರೆ ಅವರ ನಾಮಿನಿ ಅವರಿಗೆ 1 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೀಡುವ ವಿಶೇಷ ಯೋಜನೆ ಕೆಪಿಎ ಸಂಸ್ಥೆ ಜಾರಿಗೆ ತರುತ್ತದೆ. ಈ ಯೋಜನೆಯಲ್ಲಿ ಮೊದಲಿಗೆ ಸದಸ್ಯರಾಗುವ ಕರ್ನಾಟಕದ ಛಾಯಾಚಿತ್ರ ಗ್ರಾಹಕರಾಗಿರಬೇಕು. ತಮ್ಮ ಸ್ಥಳೀಯ ಸಂಘದಲ್ಲಿ ಸದಸ್ಯರಾಗಿರಬೇಕು. ಆಯಾ ಸಂಘದ ಗುರುತಿನ ಚೀಟಿ ಹೊಂದಿರಬೇಕು. ಇದು ಕಡ್ಡಾಯವಾಗಿರುತ್ತೆ. ಸದಸ್ಯರಾಗಲು ಬಯಸುವವರು ತಮ್ಮ ಸಂಘದ ವ್ಯಾಪ್ತಿಯಲ್ಲೇ ಸದಸ್ಯರಾಗುವುದು ಕಡ್ಡಾಯ. ಈ ಯೋಜನೆಗೆ ₹110 ಹಣ ನೀಡಿ ಯೋಜನೆಯ ಅರ್ಜಿ ಭರ್ತಿ ಮಾಡುವ ಮೂಲಕ ಸದಸ್ಯತ್ವ ಪಡೆಯಬೇಕು. ಈ ಯೋಜನೆಯಲ್ಲಿ ಕನಿಷ್ಠ ರಾಜ್ಯಾದ್ಯಂತ 10,000 ಛಾಯಾಗ್ರಾಹಕರ ಸದಸ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸುವ ಉದ್ದೇಶ ಹೊಂದಿದೆ. ಜೂನ್ 1 ರಿಂದ ಆಗಸ್ಟ್ 19 ರವರೆಗೆ ಸದಸ್ಯತ್ವ ಅಭಿಯಾನ ಇರುತ್ತದೆ. ಇದಾದ ಆಗಸ್ಟ್ 19 ನಂತರ ಈ ಯೋಜನೆ ಜಾರಿಗೆ ಬರುತ್ತದೆ. ಅಲ್ಲಿಯವರೆಗೂ ಕೇವಲ ಸದಸ್ಯತ್ವ ನೋಂದಣಿ ಮಾತ್ರವೇ ಇರುತ್ತದೆ. ಆಸರೆ ಯೋಜನೆಯಲ್ಲಿ ಸದಸ್ಯರಾದವರು ಯಾರಾದರೂ ನಿಧನ ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿ ಸದಸ್ಯನಿಂದ ₹10 ದೇಣಿಗೆ ಪಡೆಯಲಾಗುವುದು. ಪ್ರತಿಯೊಬ್ಬ ಸದಸ್ಯರಿಂದ ₹10 ದೇಣಿಗೆ ಸಂಗ್ರಹಿಸಿ ಎಲ್ಲ ದೇಣಿಗೆ ಹಣವನ್ನು ಕೆಪಿಎ ಆಸರೆ ಯೋಜನೆಯ ಬ್ಯಾಂಕ್ ಖಾತೆಯಲ್ಲಿ ಕ್ರೋಢೀಕರಿಸಿ ರಾಜ್ಯ ವ್ಯಾಪ್ತಿ ಸಂಗ್ರಹಿಸಿ ₹10 ಹಣವನ್ನು ಒಟ್ಟಾಗಿ ಸೇರಿಸಿ ಅಂದಿನ ಎಷ್ಟು ಹಣ ಸಂಗ್ರಹವಾಗುತ್ತೋ ಅಷ್ಟು ಹಣವನ್ನು ನಿಧನ ಹೊಂದಿದ ನಮ್ಮ ಆಸರೆ ಯೋಜನೆಯ ಸದಸ್ಯರ ಕುಟುಂಬದ ನಾಮಿನಿಯವರಿಗೆ ಚೆಕ್ ಮುಖಾಂತರ 12 ದಿನಗಳ ಒಳಗಾಗಿ ತಮ್ಮ ತಾಲೂಕಿನ ಜಿಲ್ಲಾ ಸಂಘಗಳ ಮುಖಾಂತರ ಅವರ ಮನೆಗೆ ತಲುಪಿಸುವ ಜವಾಬ್ದಾರಿ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇದ್ದೀವಿ.